ಹಾಯ್ ಗೈಸ್, ಎಲ್ಲರಿಗೂ ಶುಭ ಸೋಮವಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ, ಸೊ ಲೈಕ್ ಒಂದು ಸ್ಕ್ಯಾಮ್ ಬಗ್ಗೆ. ನಾವು ಜಯನಗರ ನಾರ್ಮಲ್ ಆಗಿ ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಹೋಗಿ ವಾಪಸ್ ಬರ್ತಾ ಲೈಕ್ ಜಸ್ಟ್ ಗಾಡಿ ತೆಗಿಬೇಕಾದ್ರೆ ಏನಾಯ್ತು, ನಾರ್ಮಲಿ ಲೈಕ್ ಜೋಗಮ್ಮ ಅಥವಾ ಲೈಕ್ ಅಮ್ಮನ ಫೋಟೋ ಇಟ್ಕೊಂಡು ಜೊತೆ ಸ್ವಲ್ಪ ಅರಶಿನ ಪುಡಿ ಕುಂಕುಮ ಇಟ್ಕೊಂಡ್ ಬರ್ತಾರೆ. ಆಯ್ತಾ, ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಲೈಕ್ ದುಡ್ಡು ಕೊಡಿ ಅಂತಂದ್ರು. ಓಕೆ, ನಾನು 20 rupees ಕೊಟ್ಟೆ. 20 rupees ಕೊಟ್ಟಾದ್ಮೇಲೆ ಸುಮ್ಮನೆ ಆಗ್ಲಿಲ್ಲ. ಬಟ್ಟೆ ಇಡಕ್ ಬಂದ್ರು. ಓಕೆ, ನಾನು ದುಡ್ಡು ಕೊಡೋದಕ್ಕೆ ಬಟ್ಟೆ ಇಡ್ತಾರೆ ಅಂತ ನಾನು ಬಟ್ಟೆ ಇಡ್ಸ್ಕೊಳಕ್ ಹೋದೆ. ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ನಿನ್ನ ಹತ್ರ ಇರೋ ದುಡ್ಡು ತೆಗಿ, ನೋಟಿನ ಮೇಲೆ ನಾನು ಇಡ್ತೀನಿ ಅಂತ ನಾನು ನನಗೆ ಗೊತ್ತಾಗ್ಲಿಲ್ಲ ಏನಾಗುತ್ತೆ ಅಂತ. ನೋಟ್ ತೆಗೆದ್ರೆ ಲೈಕ್ ಕಸ್ಕೊಳಕ್ ಬಂದ್ರು. ತಪ್ಪು ಅಂತ, ಅಮ್ಮ ಹಿಂಗೆಲ್ಲ ತಗೋಬೇಡಿ, ನಾನು ಆಗ್ಲೇ 20 ರೂಪಾಯಿ ಕೊಟ್ಟಿದ್ದೀನಿ ಸಾಕು ಅಂತ ಹೇಳ್ದೆ. ಇಲ್ಲ ನಾನು ನೀವು ವಾಪಸ್ ಕೊಡ್ತೀನಿ ಕೊಡು ಅಂತ ಹೇಳಿ ಜೋರ್ ಮಾಡಿದ್ರು. ನಾನು ಲೈಕ್ ಒಂದು 3-4 ಜನ ನಮ್ಮ ಜೊತೆಗಿರೋದ್ರಿಂದ ಲೈಕ್ ಅವರು ಜೋರ್ ಮಾಡಿ ನನ್ನ ದುಡ್ಡು ನಾನು ವಾಪಸ್ ಇಸ್ಕೊಂಡ್ವಿ. ಆಯ್ತಾ, ಇದೇ ತರ ಏನು ಅಂತಂದ್ರೆ ಲೈಕ್ ನೀವು ಇದೇ ತರ ಶಾಪಿಂಗ್ಗಳು ಹೋಗ್ತೀರಾ, ಹೊರಗಡೆ ಹೋದಾಗ ಸ್ವಲ್ಪ ಹುಷಾರಾಗಿರಿ. ಯಾರಾದ್ರೂ ಕೇಳಿದ್ರೆ ನಿಮ್ಗೆ ಕೊಡ್ಬೇಕಂದ್ರೆ ಒಂದು 10-20 ಕೊಡಿ. ಆದಷ್ಟು ಒಂದು 10-20 ಚೇಂಜ್ಗಳು ಇಟ್ಕೊಳ್ಳಿ. ಮೋಸ್ಟ್ಲಿ ಲೈಕ್ ವ್ಯಾಲೆಟ್ಗಳನ್ನ ಯಾವುದೇ ಕಾರಣಕ್ಕೂ ಅವ್ರ ಎದುರು ಕಡೆ ಓಪನ್ ಮಾಡಕ್ ಹೋಗ್ಬೇಡಿ. ಒಬ್ಬೊಬ್ರು ಬಂದು ಕಸ್ಕೊಂಡು ಬಿಡ್ತಾರೆ, ಆಮೇಲೆ ಇವೇನು ಮಾಡೋಕ್ಕಾಗಲ್ಲ, ಅವ್ರದ್ದು ದೊಡ್ಡ ಗುಂಪಿರುತ್ತೆ. ಸೊ ತುಂಬಾ ಸ್ಕ್ಯಾಮ್ಗಳು ನಡೀತವೆ. ಪ್ಲಸ್ ಏನು ಅಂತಂದ್ರೆ ಟ್ರೈನಲ್ಲೂ ಈ ತರ ಸ್ಕ್ಯಾಮ್ಗಳು ತುಂಬಾ ನಡೀತವೆ. ಸೊ ಆದಷ್ಟು ಹುಷಾರಾಗಿರಿ. ಸೊ ನನ್ನ ಜೊತೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದು. ಸೊ ಪ್ಲೀಸ್ ನೀವು ಹುಷಾರಾಗಿರಿ. ಥ್ಯಾಂಕ್ ಯು.